ಇದು ನಮ್ಮ ಪಕ್ಕದಲ್ಲಿರುವ ತುಮಕೂರು ಜಿಲ್ಲೆಯ ಮಧುಗಿರಿಯಿಂದ ಬಂದಿರುವ ಶಾಲೆಯ ಕತೆ. ಜನರಲಿ ಇತ್ತೀಚಿನ ದಿನಗಳಲ್ಲಿ ನಾನು ಈ ಶಾಲೆದು ಕೊಠಡಿಗಳದ್ದು ರಿಕ್ವೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿದ್ದಾಗ ಅದನ್ನು ಒಪ್ಕೊಳ್ಳೋದನ್ನು ಕಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೆಲ್ಲಿಗೆ. ಬಿಕಾಸ್ ಐ ಡೋಂಟ್ ನೋ ಯಾಕೆ ಅಂತ ನನಗೂ ಐಡಿಯಾ ಇಲ್ಲ, ಬಟ್ ಅದು ಕಡಿಮೆ ಮಾಡ್ತಾ ಇದ್ದೀನಿ ಅದನ್ನು. ಆದರೆ ಇಲ್ಲಿ ಈ ಶಾಲೆ ಅಕಾಡೆಮಿಕಲಿ ತುಂಬ ಒಳ್ಳೆ ಕೆಲಸ ಮಾಡ್ತಿದೆ ಅನ್ನೋ ವರದಿಗಳು ಬಂದ ಹಿನ್ನೆಲೆಯಲ್ಲಿ ಇದನ್ನು ಒಪ್ಕೊಂಡಿದ್ದೀವಿ. ಬಿಕಾಸ್ ಯಾರು ಈಗಾಗಲೇ ಪರ್ಫಾರ್ಮ್ ಮಾಡ್ತಿದ್ದಾರೆ ಅವರಿಗೆ ಒಂದು ಚೂರು ಪುಷ್ ಕೊಟ್ಟರೆ ಇನ್ನೊಂದಷ್ಟು ಬೆಟರ್ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋ ಆಸೆಯಿಂದ ಭಾಳ ಕಡೆಯಲ್ಲಿ ತಮ್ಮ ತಮ್ಮ ಶಾಲೆಗಳನ್ನು ಊರುಗಳಲ್ಲಿ ಮಾಡ್ಕೊಳ್ಳೋದೇನೇನೆ ಸರಿಯಾಗಿ ಆಲೋಚನೆ ಮಾಡಿದೆ, ಸ್ಥಳೀಯರನ್ನು ಸೇರಿಸ್ಕೊಳ್ಳೋಕ್ಕಾಗದೆ ಮಾಡಿದೆ, ಬಟ್ ಇನ್ಯಾರೋ ಮಾಡಬೇಕು ಅಂತ ನಿರೀಕ್ಷೆ ಮಾಡಿದ್ರೆ ಪರ್ಟಿಕ್ಯುಲರ್ಲಿ ಸರ್ಕಾರಿ ವಿಚಾರದಲ್ಲಿ ಐ ಡೋಂಟ್ ಥಿಂಕ್ ದೇ ಡಿಸರ್ವ್ ಎ ಸಪೋರ್ಟ್. ಐ ಡೋಂಟ್ ಥಿಂಕ್ ಅವ್ರಿಗೆ ಸಪೋರ್ಟ್ ಮಾಡಕೂಡ್ದು ನನ್ನ ಪ್ರಕಾರದಲ್ಲಿ. ಆದರೆ ಈಗಾಗಲೇ ಪರ್ಫಾರ್ಮ್ ಮಾಡ್ತಿರೋ ಶಾಲೆಗಳಿದ್ದರೆ ಅವಕ್ಕೆ ಹೆಲ್ಪ್ ಮಾಡಬೇಕು. ಕಾರಣ ದೇ ವಿಲ್ ಡೂ ಬೆಟರ್ ಅಂತ ನಮ್ಮ ಆಸೆ. ಅದು ಆ ಒಂದೇ ಆಸೆಗೆ ಇದನ್ನು ಕೈಗೆ ತೊಗೊಂಡಿರೋವಂಥದ್ದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿಂದ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕಡಗತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾಕರ್ಲಹಳ್ಳಿ ಶಾಲೆಯ ದುಸ್ಥಿತಿ ಯಾರಿಗೂ ಬೇಡ. ಎಲ್ಕೆಜಿಯಿಂದ 7ನೇ ತರಗತಿವರೆಗೆ ಇಲ್ಲಿ ಪಾಠ ನಡೆಯುತ್ತೆ. ಸದ್ಯ 81 ವಿದ್ಯಾರ್ಥಿಗಳು ಇದ್ದಾರೆ. ಇಡೀ ತಾಲೂಕಿಗೆ ಈ ಶಾಲೆ ಹೆಸರುವಾಸಿ. ಅಷ್ಟರ ಮಟ್ಟಿಗೆ ಒಳ್ಳೆ ವಿದ್ಯಾಭ್ಯಾಸ ಇಲ್ಲಿ ಸಿಗುತ್ತೆ. ಆದರೆ ಕೊಠಡಿಗಳ ಕೊರತೆಯೇ ಇಲ್ಲಿಯ ಪ್ರಮುಖ ಸಮಸ್ಯೆಯಾಗಿದೆ. ಕಳೆದ ಅಕ್ಟೋಬರ್ನಲ್ಲಿ ಸುರಿದ ಭಾರೀ ಮಳೆಗೆ 2 ಕೊಠಡಿಯ ಚಾವಣಿ ಸಂಪೂರ್ಣ ಕುಸಿದಿದೆ. ಇದರ ಪರಿಣಾಮ ಅಕ್ಕಪಕ್ಕದ 2 ಕೊಠಡಿಗೂ ಹಾನಿಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಜೀವ ಕೈಯಲ್ಲಿಡಿದು ವಿದ್ಯಾರ್ಥಿಗಳು ಪಾಠ ಕೇಳುತ್ತಿದ್ದಾರೆ. ಕೊಠಡಿ ಇಲ್ಲದ ಕಾರಣ ಮರದ ಅಡಿಯಲ್ಲಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾರೆ. ಜೊತೆಗೆ ಕೊಠಡಿ ಕುಸಿದು ಬಿದ್ದು ಅನಾಹುತ ಸಂಭವಿಸಬಹುದು ಎಂಬ ಆತಂಕದಿಂದ ಪೋಷಕರು ತಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ಕಳುಹಿಸಲು ಮುಂದಾಗಿದ್ದಾರೆ. ಆಂಧ್ರದ ಗಡಿಭಾಗ ಆಗಿರೋದ್ರಿಂದ ಸರ್ಕಾರ ಈ ಶಾಲೆ ನಿರ್ಲಕ್ಷ್ಯ ಮಾಡಿದೆ ಅನ್ನೋದು ಪೋಷಕರ ಆರೋಪ. ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದ ಮೂಲಕ ಸರ್ಕಾರದ ಗಮನ ಸೆಳೆದು ತುರ್ತಾಗಿ 2 ಕೊಠಡಿ ಕಟ್ಟಿಸಿಕೊಡಬೇಕು ಎಂಬ ಮನವಿಯೊಂದಿಗೆ ಈ ಸಮಸ್ಯೆ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದೆ. ಮಂಜುನಾಥ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು. ಈ ಶಾಲೆಯ ಪರವಾಗಿ ನೀವೇನು, ನಿಮ್ಮ ಹೆಸರೇನು? ನರ್ಸೇಗೌಡ ಸರ್. ನೀವೇನು? ಉಪಾಧ್ಯಕ್ಷರು ಸರ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು. ಉಪಾಧ್ಯಕ್ಷ? ಏನಕ್ಕೆ? ಪಂಚಾಯತಿ. ಯಾಕೆ ತಿಕ್ಕಾದ್ರಿ? ವೋಟ್ ಹಾಕಿದ್ರು ಆಗ್ಬಿಟ್ರ? ಇಲ್ಲ ಸರ್. ಮತ್ತೆ ಏನಾದ್ರು ಜನಗಳು ಒಳ್ಳೇದು ಏನು ಮಾಡೋಕ್ಕಾಯ್ತು ಆಗಿದೆ ಈಗ? ಮತ್ತೆ ಇಲ್ಲಿಗೆ ಯಾಕೆ ಬಂದ್ರಿ ಹಂಗಾರೆ? ಅದೇ ಸರ್ ಹೇಳಿದ್ದೀವಿ ಸರ್, ಏನೂ ರೆಸ್ಪಾನ್ಸ್ ಮಾಡಿಲ್ಲ. ನೀವೇ ಊರ್ನವ್ರೆಲ್ಲ ಸೇರ್ಕೋಬೇಕಿತ್ತು. ಮಾಡಿದ್ದೀವಿ ಸರ್, ಎಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ಸರ್. ಅರ್ಜಿ ಕೊಡಕ್ಕೆ ನೀವು ಒಬ್ಬರೇ ಬೇಕಾ? ಅಲ್ಲ ಸರ್, ಎಲ್ಲ ಎಷ್ಟು ಊರ್ನವರೇ ದುಡ್ಡು ಹಾಕ್ಬೇಕಿತ್ತು. ನಾನು ಕೇಳೋದು ಏನು ಪ್ರಾಬ್ಲಮ್ ಇದೆ? ಆ ಊರಲ್ಲಿ ಎಷ್ಟು ಜನ ಇದ್ದಾರೆ? ಆಯ್ತಪ್ಪ, ನಿಮ್ಮ ಊರಲ್ಲಿ ಎಷ್ಟು ಜನ ಇದ್ದಾರಪ್ಪ? 1000 ವೋಟ್ಸ್ ಇದೆ ಸರ್. 1000 ಜನ ವೋಟರ್ಸ್ ಇದ್ದಾರೆ ಸರ್. ವೋಟರು ಅಲ್ಲಿ ಒಂದು 2500 ಜನ ಇದ್ದೀರಿ, 2000 ಜನ ಇದ್ದೀರಿ. ಹೌದು ಸರ್. ಇರಬೇಕಲ್ಲ? ಹೌದು ಸರ್. ಅಟ್ಟಿ 2 ಇರ್ಬೋದು, 1,500 ಇರ್ಬೋದು. ಹೌದು ಸರ್. ಮಕ್ಕಳು ಗಿಕ್ಕಳು ಸೇರಿ ವೋಟ್ ಹಾಕ್ತಿರೋವು. ಹಾಂ, ಇರೋದು ಒಂದೇ ಸ್ಕೂಲ್? ಅದು ಹೈಸ್ಕೂಲ್ ಇದೆ ಸರ್, ಅದು ಬೇರೆ ಕಡೆ ಇದೆ ಪಕ್ಕದಲ್ಲೇ. ಬಟ್ ಇದರಲ್ಲಿ ಮಿಡ್ಲ್ ಸ್ಕೂಲ್. ಮೂರಿಂದ ಓದ್ಕೊಂಡು ಹೋದವ್ರು ಯಾರು ಚೆನ್ನಾಗಿಲ್ವಾ? ಇದಾರೆ ಸರ್. ಸುಮ್ಮನೆ ಅವ್ರನ್ನೆಲ್ಲ ಕಂಡಿಡ್ದಿಲ್ವಾ ಎಲ್ಲಿದ್ದಾರೆ ಅಂತ? ಇದಾರೆ ಸರ್. ಮತ್ತೆ ಯಾಕೆ ಮಾಡಿಸ್ಲಿಲ್ಲ ಅವ್ರ ಕೈಲೆಲ್ಲ? ಹೌದು ಸರ್. ಅವ್ರು ಮಾಡಬೇಕು, ನೀವು ಕಾನೂನು ಇದೆ ಅಂತ ಹೇಳಿಲ್ಲ. ಹೌದು ಸರ್. ಹೌದು ಸರ್. ನಾನು ಏನು ಕಾನೂನು ಇಲ್ವಲ್ಲ? ಹೌದು ಸರ್. ನಮ್ಮೂರಲ್ಲಿ ಓದ್ಬಿಟ್ಟು ಹೋಗಿ ದೊಡ್ಡವರಾಗಿದ್ದಾರೆ ಅಂತ ತಕ್ಷಣ ಅವ್ರು ನಮ್ಮೂರಿಗೆ ಮಾಡಲೇಬೇಕು ಅಂತ ಕಾನೂನೇನಿಲ್ಲ. ಆದರೆ ಅವ್ರನ್ನ ಯಾಕೆ ಹಿಡೀಲಿಲ್ಲ? ಇಲ್ಲ ಸರ್, ಬೇರೆ ಸ್ಪೋರ್ಟ್ಸ್ ಅಂತವಕ್ಕೆ ಮಾತ್ರ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಬಟ್ ಇಂಥ ಮೇಜರ್ ಇದಕ್ಕೆ ಯಾರು ರೆಸ್ಪಾನ್ಸ್ ಅವ್ರ ಕೈಲಿ ಇಲ್ಲ ಅಂತನಾ? ಏನು ಸರ್ ಅದು ಎಷ್ಟು. ನಿಮ್ಮ ಹೆಸರೇನೆ? ಸುಬ್ರಹ್ಮಣ್ಯಂ ಸರ್. ನೀವೇನು ಮಾಡ್ತೀರಿ? ನಾನು ಮಾಜಿ ಗ್ರಾಮ ಪಂಚಾಯತಿ ಮೆಂಬರ್, ಈಗ SDMC ಸದಸ್ಯರು. ಉಪ್ಪಿನಕಾಯಿ ಹಾಕೊಂಡು ನೆಕ್ಕಬೇಕು SDMC ವೇಸ್ಟ್ ಬಾಡಿ ಅದು. ಸುಮ್ಮನೆ ಊರಲ್ಲಿ ಇಲ್ದಿರೋ ಕಡೆಲೆಲ್ಲ SDMC ಅಂತ ಮಾಡಿ ಕೂತ್ಕೊಂಡಿದ್ದಾರೆ. ಸರ್ಕಾರದವ್ರಿಗೆ ತಲೆ ಇಲ್ಲ ಅವ್ರಿಗೆ. ಅದಕ್ಕೆ ಏನು ಅಧಿಕಾರ ಇದೆ ಮತ್ತು ಅದಕ್ಕೆ ಏನು ಶಕ್ತಿ ಇದೆ? ಕಮಿಟಿ ಮಾಡೋ ಉಪಯೋಗ ಏನು? ಕಾಪಿ ಕುಡಿಯೋಕ್ಕ
ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮಿಬ್ಬರ ಮೇಲೆ ಕೋಪಕ್ಕಲ್ಲ. ಕೇಳೋದು ಕರೆಕ್ಟ್. ಅರ್ಥ ಆಗ್ತಿದ್ಯಾ? ಹೌದು ಸರ್. ಈ ರಾಜ್ಯದಲ್ಲಿ ಎಸ್ ಡಿ ಎಮ್ ಸಿ ಕಾಪಿ ಕೊಡ್ಬಿಟ್ಟು SDMC ಮೆಂಬರ್ ಸರ್ ಅಂತ ಓಡಾಡೋಕ್ಕೆ ಪೋಸ್ಗೆ ಏನಕ್ಕೆ SDMCಗಳು ಉಪ್ಪಿನಕಾಯಿ ಕಣ್ಣೆಕ್ಕಕ್ಕೆ ಯಾವ ಕೆಲವೊಂದು ಬಿಟ್ಟು ಕೆಲವು SDMCಗಳು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ಸರ್ಕಾರಿ ಶಾಲೆಯಲ್ಲಿ ಕೆಲವು SDMCಗಳು ಆಶ್ಚರ್ಯ ಆಗೋ ಥರ ಕೆಲಸ ಮಾಡಿದ್ದಾರೆ. ಕೆಲವು ಕಡೆ ಆ SDMC ಯಾಕಿವೆ ಅನ್ನೋದೇ ಗೊತ್ತಿಲ್ಲ ನನಗೆ. ಸ್ವಲ್ಪ ದುಡಿದು ಚೆನ್ನಾಗಿದ್ದವರು ತಮ್ಮೆಲ್ಲ ದುಡ್ಡು ಹಾಕಬೇಕು ಅಂತ ನಾನು ನಿರೀಕ್ಷೆ ಮಾಡಲ್ಲ. ಆದರೆ ಆ ಥರದ 10 ಜನನ ಕಂಡು ಹಿಡಿಯೋ ಕೆಲಸನಾದರೂ ನೀವು SDMC ಅವರು ಮಾಡಬೇಕು. ಓಕೆ, ಮಾಡಿಲ್ಲ, ಈಗ ಅದಾಗಿಲ್ಲ, ಹಣೆ ಬರ ಇಲ್ಲಿಗೆ ಬಂದಿದೆ. ಈಗ ನಿನ್ನ ಹೆಸರೇನು? ವಿಸ್ಮಯ. ಎಸ್ ಸರ್. ಹಾಂ, ಎಸ್ ಸರ್. ನೀನು ಎಷ್ಟನೇ ಕ್ಲಾಸ್? 6th ಸರ್. 6. ನೀನು ಅಖಿಲ್. 7th. ಅಖಿಲ್ ಅಂದ್ರೆ ಏನು? ಸರ್ ನೇಮ್. ಏಯ್ ಓಹೋ, ಏನು ಸಾಯಬ್ಬರು ನಮ್ಮನ್ನು ಏನು ಅಂದ್ಕೊಂಡಿದ್ದಾರೋ. ಏನು ಅಂದ್ಕೊಂಡಿದ್ದೀರಿ ಸರ್ ನಮ್ಮ ಬಗ್ಗೆ ನೀವು? ನಾನೊಬ್ಬ ಬಕ್ರ, ಅವನಿಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಮತ್ತು ಅಖಿಲ್ ಅಂದರೆ ಹೆಸರು ನಂಗೆ ಗೊತ್ತಿಲ್ವಾ? ಹಂಗಂದ್ರೆ ಅರ್ಥ ಏನಮ್ಮ? ಅರ್ಥ ಗೊತ್ತಿಲ್ಲ. ಮತ್ತೆ ಈಗ ನನಗೆ ಬಿಡ್ತೀಯ ರೈಲ್ನ ನೀನು? ನಿನಗೆ ಹೇಳೀಗ ಹಂಗಾರೆ. ನಿಮ್ಮಪ್ಪ ಏನು ಮಾಡ್ತಾರೆ? ನಮ್ಮಪ್ಪ ಕಂಬಿ ಕಟ್ಟಕ್ಕೆ ಹೋಗ್ತಾರೆ. ಹಾಂ, ಎಲ್ಲಿ? ಹಿಂದೂಪುರ. ಓ, ಆ ಕಡೆ ಪಕ್ಕ ನಮಗೆ 1 ಕಿಲೋಮೀಟ್ರ್ ಸರ್ ಡಿಸ್ಟೆನ್ಸ್ ಬಾರ್ಡ್ರಲ್ಲಿ. ಅಮ್ಮ? ಅಂಗನವಾಡಿ ಟೀಚರ್. ನಿಮ್ಮಮ್ಮ? ಹೌದಾ? ಎಷ್ಟು ಮಕ್ಕಳು ನೀವು? 2. ನೀನು 7ನೇ ಕ್ಲಾಸಾ? ಎಸ್. ಚೆನ್ನಾಗಿ ಓದ್ತೀಯ? ಹೆಂಗೆ ಗೊತ್ತು ನಿಂಗೆ? ಹಾಂ, ನಿಂಗೆ ಹೆಂಗೆ ಗೊತ್ತು ಚೆನ್ನಾಗಿ ಓದ್ತಿದ್ದೀನಿ? ಟೀಚರ್ಸ್ ಓದಿಸ್ತಾರಲ್ಲ ಅವಾಗ ಹೇಳ್ತಾರೆ. ಎಕ್ಸಾಮಲ್ಲಿ ಮಾರ್ಕ್ಸ್ ಕೊಡ್ತಾರಾ? ಹಾಂ, ಚೆನ್ನಾಗಿ ಮಾಡ್ತಾರಾ ಪಾಠ? ನಿಮ್ಮ ಸ್ಕೂಲ್ ಚೆನ್ನಾಗಿದೆಯಾ? ಎಸ್ ಸರ್. ಹೆಂಗಿದೆ ನಿಮ್ಮ ಸ್ಕೂಲು? ಚೆನ್ನಾಗಿದೆ ಸರ್. ಏನಾಗಿದೆ? ಚೆನ್ನಾಗಿದೆ ಅಂದರೆ ಏನು? ಟೀಚರ್ ಒಳ್ಳೆಯವರಾ ಅಥವಾ ಪಾಠ ಚೆನ್ನಾಗಿ ಮಾಡ್ತಾರಾ? ಏನು ಚೆನ್ನಾಗಿದೆ ಅಂದರೆ? ಟೀಚರು ಒಳ್ಳೆಯವರು ಸಹ ಪಾಠನ ಚೆನ್ನಾಗಿ ಮಾಡ್ತಾರೆ ಸರ್. 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೆ ಇದೆಯಾ? 7ನೇ. ಸಾರಿ, 7th ಈಗ ಈ ವರ್ಷದಿಂದ LKG UKG ಸ್ಟಾರ್ಟ್ ಮಾಡ್ತಾರೆ ಸರ್. ಎಷ್ಟು ಜನ ಟೀಚರ್ ಇದ್ದಾರಪ್ಪ? ಸರ್ ಈಗ 3 ಜನ ಪರ್ಮನೆಂಟ್ ಟೀಚರ್ ಅವರೇ ಸರ್, ಇನ್ನಿಬ್ರು ಗೆಸ್ಟ್ ಅವರೇ ಸರ್. ಒಬ್ಬರು ಗೆಸ್ಟ್ ಟೀಚರ್ ಸರ್, ಇನ್ನೊಬ್ರು ಕಾನ್ವೆಂಟ್ ಓಪನ್ ಮಾಡಿ ಇಂಗ್ಲೀಷ್ ಮೀಡಿಯಂ ಮಾಡಿದೆ. ಎಷ್ಟು ಮಕ್ಕಳಿದ್ದಾರೆ? ಟೋಟಲ್ 81 ಜನ ಇದ್ದಾರೆ ಸರ್. ಆ ಏರಿಯಾಲಿರೋ ಜನರು ಯಾವ ಥರ? ಎಲ್ಲ ಈ ಕೂಲಿ ಆ ಥರ ಕೆಲ್ಸಕ್ಕೆ ಹೋಗೋದು ಆ ಥರ? ಬರೀ ಕೂಲಿ ಕೆಲಸ, ಹಾಲಿನ ಮೇಲೆ ಡಿಪೆಂಡ್ ಸರ್. ಕೂಲಿ ಹಾಲು ಎರಡೇ ಸರ್. ಹಾಲು ಸರ್ ಮೇಯ್ನ್. ಈಗ ನಮ್ಮದ್ರಲ್ಲಿ ಡೈಲಿ 20 ಕ್ಯಾನು 25 ಕ್ಯಾನ್ ವರೆಗೂ ಹೋಗುತ್ತೆ ಸರ್ ಬೆಳಿಗ್ಗೆ. ಒಂದು ಟೈಮ್ಗೆ 20-25 ಕ್ಯಾನ್ ಹೋಗ್ತಾವೆ. KMF? ಹಾಂ ಸರ್, ತುಮಕೂರು. ಈಗ ರೂಮ್ ಕಟ್ಬೇಕಾ? ಎಸ್ ಸರ್. ರೂಮ್ ಕಟ್ಟಿದ್ರೆ ನಂಗೆ ಹೆಂಗೆ ಕೊಡ್ತೀಯ? ಓದಿ ಒಳ್ಳೆ ಹೆಸರು ಸರ್ ಅಂತ. ಚೆನ್ನಾಗಿ ಓದು ಸಾಕು. ನಿಮ್ಮ ಕಡೆಯಿಂದ ಒಂದು ಒಳ್ಳೆಯದಾಗ್ತದೆ. ನಿಮ್ಮಪ್ಪ ಏನು ಮಾಡ್ತಾರೆ? ನಾನೇ ಸರ್. ನೀನೇ ಅವರಪ್ಪನ ತಂದೆ? ನೀವೇನು ಮಾಡ್ತೀರಿ? ನಾವು ಹಸುಗಳು ನೋಡಿಕೊಂಡು ವ್ಯವಸಾಯ. ಜಮೀನಿದೆಯಾ? ಜಮೀನಿದೆ ಸರ್. ಎಷ್ಟೊಂದು 10 ಎಕರೆ ಇದೆಯಾ? ಇಲ್ಲ ಸರ್. 2 ಎಕರೆ ಇದೆಯಾ? ಅಷ್ಟೇ ಸರ್. ಅಷ್ಟೇ? ಎಷ್ಟು ಮಕ್ಕಳು? ನೀರಿಲ್ಲ, ಇಬ್ಬರು ಸರ್. ಒಂದು ಹೆಣ್ಮಗು, ಒಂದು ಗಂಡ್ಮಗು. ಆಲ್ ರೈಟ್. ಆ ಭಾಗದ ಮಧುಗಿರಿ ಭಾಗದ DDPI ಆಗಿರೋಂಥ ಗಿರಿಜಾ ಮೇಡಮ್ ಅವರು ನನ್ನ ಜೊತೆ ಇದ್ದಾರೆ. ಫಸ್ಟ್ ಅವ್ರ ಜೊತೆ ಮಾತಾಡ್ತೀನಿ. ಅವ್ರ ಜೊತೆ ಮಾತಾಡೋಮೇಲೆ ಏನಾಗುತ್ತೆ ಅಲ್ಲಿ ಮಾಡಿ, ಆಗದೆ ಇದ್ದದನ್ನು ಬೇರೆ ಕಡೆ ನೋಡೋಣ, ಆಯಿತಾ? ಸರಿ ಸರ್. ಹಲೋ, ನಮಸ್ಕಾರ ಮೇಡಮ್, ತಾವು ಹೇಗಿದ್ದೀರಿ? ಸರ್ ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಹಾಂ. ಎಸ್ ಸರ್. ಏನು ನಿಮ್ಮ ವಾಯ್ಸ್ ಸಖತ್ ಜೋರಾಗಿದೆಯಲ್ಲ? ಇಲ್ಲ ಸರ್, ಸ್ವಲ್ಪ ಮೇಷ್ಟ್ರಲ್ಲ ಸರ್, ನಾವು ಟೀಚರ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತೀವಿ. ಸೊ ಪಾಠ ಮಾಡಿ ಗಂಟ್ಲೆಲ್ಲ ಶುದ್ಧ ಆಗಿರುತ್ತೆ. ಹೌದು. ಈ ದಿಸ್ ಕೇಸ್ ನನ್ನ ಮುಂದೆ ಈಗ ಬಂದಿರೋ ಕೇಸ್ ಇದೆಯಲ್ಲ, ಇದು ಯಾಕರ್ಲಹಳ್ಳಿ ಶಾಲೆ ಅದು ಅಂತ ನನಗೆ ಹೇಳುತ್ತಿರೋ ರಿಪೋರ್ಟ್ಸಲ್ಲಿ ದಟ್ ಸ್ಕೂಲ್ ಇಸ್ ಡೂಯಿಂಗ್ ಗುಡ್ ಅಂತ. ಎಸ್ ಸರ್. ನನಗೆ ಆ ಗುಡ್ ಇರೋದಕ್ಕೆ ನಾವು ಒಂಚೂರು ಹೆಲ್ಪ್ ಮಾಡಿದ್ರೆ ಇನ್ನೂ ಮೋರ್ ಗುಡ್ ಮಾಡುತ್ತೇನೋ ಅಂತ ಆಸೆ ಅಷ್ಟೇ. ಹೌದು ಸರ್. ಅದಕ್ಕೋಸ್ಕರ ನಾನು ಹ್ಯಾವ್ ಟೇಕನ್ ಅಪ್ ದಿಸ್ ಕೇಸ್. ಜನರಲಿ ನಾವು ಕಡಿಮೆ ತೊಗೊಳ್ಳೋದು, ನಮ್ಮ ಫಂಡ್ಸಲ್ಲೇ ಮಾಡಿಬಿಡ್ತೀವಿ ನಾವು. ಎಸ್ ಸರ್. ಭಾಳ ಕಡೆ ನಮ್ಮ ಫಂಡ್ಸಲ್ಲೇ ಮಾಡೂ ಇದ್ದೀವಿ. ಎಸ್ ಸರ್. ಬಟ್ ಈ ಪ್ರಕರಣದಲ್ಲಿ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಮ್ಯಾನ್ ಈ ಸರ್ಕಾರದಲ್ಲೂ ಇದ್ದಾರೆ. ಅವ್ರಿಗೂ ಅದಕ್ಕೆ ಫೋನ್ ಹಾಕಿದ್ವಿ. ಇವ್ರಿಗೇನಾದರೂ ನಾವು ಅಸಿಸ್ಟ್ ಮಾಡೋಕ್ಕಾಗತ್ತಾ? ನಿಮ್ಮ ಅಸೆಸ್ಮೆಂಟಲ್ಲಿ ನಾವೇನು ಮಾಡ್ಬೋದು ಸರ್? ಇಲ್ಲಿ
LKG ಇಂದ 7ನೇ ತರಗತಿವರೆಗೂ 81 ಮಕ್ಕಳಿದ್ದಾರೆ ಸರ್. ನಾನು Correct. ವಿಸಿಟ್ ಮಾಡಿದ್ದೀನಿ ಸರ್. ಈ Correct. ಕೊಠಡಿ ಒಂದು ಇದಾದಾಗ ಮಳೆಯಿಂದ ಹಾನಿಗೊಳಗಾದಾಗ ಶಿಥಿಲಾವಸ್ಥೆ ಇದ್ದಿದ್ರಿಂದ ನಾನು ವಿಸಿಟ್ ಮಾಡಿದ್ದೀನಿ ಸರ್. ಅದೇ ಒಂದು 2 ಕೊಠಡಿ ಅಂತ ಕೇಳ್ತಿದ್ದಾರೆ. ಇಸ್ ಇಟ್ ಹೌದು, 2 ಪಾಸಿಬಲ್? ಕೊಠಡಿಗಳು ಇದಾಗಿದೆ ಸರ್, ಶಿಥಿಲ ಆಗಿ ಈಗ ಡೆಮಾಲಿಷನ್ ಮಾಡ್ತಿದೀವಿ ಸರ್ ಅದಕ್ಕೆ. ಓಕೆ, ಈಗ ನಾವು ಮಾಡ್ಬೋದು ಅದನ್ನ? ಅಲ್ಲಿ ಒಂದು ಎಕ್ಸ್ಟ್ರಾ ಕೊಠಡಿ ಇಮಿಡಿಯೇಟ್ ಆಗಿ ಬೇಕಿದೆ ಸರ್. ಸ್ವಲ್ಪ ರಿಪೇರಿ ಆಗ್ಬೇಕು, 1-2 ರೂಮ್ಸ್, ಒಂದು ಕೊಠಡಿನೂ ಸಹ ಅಗತ್ಯ ಇದೆ. ಸೊ ಇದನ್ನ ಎಲ್ಲವನ್ನ ಸಹ ರಿಪೋರ್ಟ್ ವಿತ್ ಫೋಟೋಸ್ ನಾವು ಸಹ ನಮ್ಮ ಜಿಲ್ಲಾ ಪಂಚಾಯತ್ಗೆಲ್ಲಾನು ನಾವು ಫಾಲೋ ಅಪ್ ಮಾಡ್ತಿದೀವಿ ಸರ್. ಜಿಲ್ಲಾ ಪಂಚಾಯತ್ನ ನಮ್ಮ ಮಾನ್ಯ ಮುಖ್ಯ ನಿರ್ವಾಹಕ ಅಧಿಕಾರಿಗಳು ಸಹ ಇದ್ರದ್ದೆಲ್ಲಾನು ರಿಪೋರ್ಟ್ಸ್ ಅನ್ನ ಮಾಡಿ ಇದನ್ನ ಸ್ಯಾಂಕ್ಷನ್ ಮಾಡಿಸಲಿಕ್ಕೆ ನಾವು ಸಹ ಪ್ರಯತ್ನ ಅಲ್ಲ, ನಂದೇನು ಮಾಡ್ತೀವಿ ಗೊತ್ತಾ ಮೇಡಮ್, ರಿಕ್ವೆಸ್ಟು, ಸರ್. ನನ್ನ ಮಾನ ಮರ್ಯಾದೆ ಉಳಿಯತ್ತೋ ಉಳಿಯಲ್ವೋ ಅಷ್ಟೇ ನನ್ನ ಪ್ರಶ್ನೆ. ಇದು ನಮ್ಮ ಸರ್ಕಾರದ ಹಂತದಿಂದ ಮತ್ತೆ ಇಲಾಖಾ ಹಂತದಿಂದ ಇದು ಆಗುತ್ತೆ. ಆಲ್ ರೈಟ್. ಹಾಗಾದ್ರೆ ಲೆಟ್ ಮಿ ಟೆಲ್ ಯು ಸಮಥಿಂಗ್. ಹಂಗಾರೆ ನಾ- ಯು ಐ ಆಮ್ ಶೂರ್ ಯು ಸೌಂಡ್ ಎಕ್ಸ್ಟ್ರೀಮ್ಲಿ ಎನರ್ಜೆಟಿಕ್. ನನಗೆ ಸರ್, ನೀವು ತುಂಬ ಎನರ್ಜೆಟಿಕ್ ಆಗಿ ವಾಯ್ಸ್ ಇದೆ ನಿಮಗೆ. ನ್ಯಾಚುರಲಿ ಯುವರ್ ಲೈಫ್ ಸ್ಟೈಲು ಹಾಗೆ ಇರುತ್ತೆ, ಎನರ್ಜೆಟಿಕ್ ಆಗಿ ಅಂತ ಅನ್ಕೊಂಡಿರ್ತೀನಿ. ಇದನ್ನು ಎಷ್ಟಾಗತ್ತೆ ಸರ್ಕಾರದಲ್ಲಿ ಅಷ್ಟು ಮಾಡಿಸ್ಬಿಡಿ. ಖಂಡಿತ. ಒಂದು ವೇಳೆ ಇಫ್ ಯು ಎನ್ಕೌಂಟರ್ ಎನಿ ಪ್ರಾಬ್ಲಮ್, ನಿಮ್ಗೇನಾದ್ರು ಅಡ್ಡದಾರಿ ಪ್ರಾಬ್ಲಮ್ ಬಂದರೆ, ಸರ್, ಆಲ್ ಯು ಹ್ಯಾವ್ ಟು ಡೂ ಈಸ್ ಜಸ್ಟ್ ಗಿವ್ ಮಿ ಅ ರಿಂಗ್. ನಾನು ಐ ವಿಲ್ ಗೆಟ್ ಇನ್ ಟು ಇಟ್. ಆಗತ್ತಾ? ಸರ್, ಕಂಪ್ಲೀಟ್ ಆಗಿ ನಾವೇ ಮಾಡ್ತೀವಿ ಸರ್. ಅಂತ ಯಾವ್ದಾದ್ರು ಪರಿಸ್ಥಿತಿ ಬಂದ್ರೆ ಯು ಶುಡ್ ಪ್ಲೀಸ್ ಗೆಟ್ ಬ್ಯಾಕ್ ಟು ಮಿ ಅಷ್ಟೇ. ಖಂಡಿತ. ಸೊ ದಟ್ ನನಗೆ ಇಂಟರ್ವ್ಯೂನ್ ಆಗಕ್ಕೆ ಜಾಗ ಸಿಕ್ಕತ್ತಾಗ. ಎಸ್ ಸರ್. ಓಕೆ, ಎಸ್ ಸರ್. ಸೊ ವಿ ವಿಲ್ ಟೇಕ್ ಇಟ್ ಅಪ್ ಆಸ್ ಎ ಒಂಥರ ಜಾಯಿಂಟ್ ಪ್ರಾಜೆಕ್ಟ್ ಬಿಟ್ವೀನ್ 2 of us. ಈಗ ಹಂಗಾರೆ ಇದನ್ನ ಖಂಡಿತ ಸರ್. ಮಕ್ಕಳ ಹಿತದೃಷ್ಟಿ ನಮಗೆ ಬಹಳ ಮುಖ್ಯ ಸರ್. ಓಕೆ, ಹಾಗಿದ್ರೆ ಐ ಆಮ್ ಸೋ ಹ್ಯಾಪಿ ಐ ಸ್ಪೋಕ್ ಟು ಯು. ನನಗೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ ವಿಚಾರದಲ್ಲಿ. ನೀವು ಅದನ್ನ ಜವಾಬ್ದಾರಿ ತಗೋತೀರಿ ಅನ್ನೋ ನಂಬಿಕೆ ಮೇಲೆ ಸುಮ್ಮನೆ ಆಗ್ಬಿಡ್ತೀನಿ ಈಗ. ಎಸ್ ಸರ್, ಫಾಲೋ ಅಪ್ ಮಾಡಿ ಖಂಡಿತ ತಗೋತೀವಿ. ಲಾರ್ಜ್ಲಿ ಒಂದು ಎಕ್ಸ್ಪೆಕ್ಟೇಷನ್ಗೋಸ್ಕರ ಅಷ್ಟೇ. ಎಷ್ಟು ದಿನ ತಗೊಳತ್ತೆ ನಾರ್ಮಲಿ ಗೌರ್ಮೆಂಟ್ ಪ್ರೊಸೀಜರ್ಸು ಇದಕ್ಕೆ? ಸರ್, ಇದೊಂದು 2 ರಿಂದ 3 ತಿಂಗಳು ತಗೊಳುತ್ತೆ ಸರ್. ಇದೆಲ್ಲ ಫೇರ್. ಸರ್ಕಾರದಲ್ಲಿ 2-3 ತಿಂಗಳು ಅಂತಂದ್ರೆ ಅದು ಲೈಟ್ನಿಂಗ್ ಸ್ಪೀಡ್. ಅದು ನನ್ನ ಪ್ರಕಾರ, ಹೌದು, ಅದು ನನ್ನ ಪ್ರಕಾರ ಲೈಟ್ನಿಂಗ್ ಸ್ಪೀಡು ಸರ್ಕಾರಕ್ಕೆ. ಖಂಡಿತ. ಹೌದು. ಹಾಗಾಗಿ ವಿ ವಿಲ್ ಡೂ ಇಟ್. ಮುಗಿದ ಮೇಲೆ ನೀವು ನನಗೊಂದು ಫೋಟೋ ಕಳಿಸಿದ್ರೆ ಐ ವಿಲ್ ಬಿ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಯು ಅಷ್ಟೇ. ಎಸ್ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಸೋ ನೈಸ್ ಆಫ್ ಯು. ಒಂದು ಕೆಲಸ ಮಾಡೋಣ ನರಸೇಗೌಡ್ರೆ, ಹೇಳಿ ಸರ್. ಇದನ್ನ ಮೇಡಮ್ಗೆ ಮಾತಾಡಿದ್ದೀವಿ. ಅಲ್ಲಿ ನಿಮ್ಮ ಜಿಲ್ಲೆನಲ್ಲಿರೋ ಒಂದು ಮಂತ್ರಿ ಅಥವಾ ಯಾರು ಇನ್ಚಾರ್ಜ್ ಇದ್ದಾರೆ ಅವ್ರಿಗೂ ಮಾತಾಡಿದ್ದಾರೆ. ಅವ್ರಿಗೇನೋ ಆರೋಗ್ಯ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ಬಂದಿಲ್ಲ ಪಾಪ. ಇದನ್ನು ಏನು ಮಾಡ್ಬೋದು ಅವ್ರ ಜೊತೆ ಫಾಲೋ ಅಪ್ ಮಾಡಿ ಅದನ್ನು ಮಾಡೋಣ. ಓಕೆ ಸರ್, ಅರ್ಥ ಆಯ್ತಾ? ಆದರೆ ಒಂದೇ ಒಂದು ಕಂಡೀಷನ್ ಇದೆ ಅದರಲ್ಲಿ. ಹೇಳಿ ಸರ್. ಆ ಕೊಠಡಿನ ಚೆನ್ನಾಗಿ ನೋಡ್ಕೊಳ್ಳೋದು, ಅದಕ್ಕೆ ಬಣ್ಣ ಹೊಡಿಸೋದು, ಸುಣ್ಣ ಹೊಡಿಸೋದು, ಏನಾದ್ರು ಹೆಚ್ಚು ಕಡಿಮೆ ಆದಾಗ ಅದನ್ನು ನೀವು ಲೋಕಲಿ ಮಾಡಿಸ್ಬೇಕು. ಅದಕ್ಕೆ 6 ಜನನ ಹುಡುಕ್ಬೇಕು. ಹುಡುಕ್ತೆ ಹಿಂಗೆ ಮತ್ತೆ ಬುರ್ಡೆ ಬಿಟ್ಬಿಟ್ಟು ಇಲ್ಲಿಗೆ ವಾಪಸ್ ಬರಬಾರ್ದು. ಇಲ್ಲ ಸರ್, ಅವಾಗ ಮಾತ್ರ ಖಂಡಿತ ಮಾಡಿಸ್ಕೊಡ್ತೀನಿ. ಬೆಂಡೆ ತಾಕ್ಬಿಡ್ತೀನಿ, ಹೇಳಿದ್ದೀನಿ ನಾನು. ಎಷ್ಟಿದೆ ರಿಸಲ್ಟ್? 81 ಐತೆ. ರಿಸಲ್ಟಾ ಚೆನ್ನಾಗೇ ಬರುತ್ತೆ ಸರ್. 91, 98 SSLC ಮೊನ್ನೆಲ್ಲ 98 ಬಂದಿದೆ ಸರ್. ಹೌದಾ? ಹ್ಞೂ ಸರ್. ಬಟ್ ಏನಂದ್ರೆ ಸರ್, ನಮ್ಮದು ಸ್ಕೂಲಲ್ಲಿ ಈಗ SSLC ಯಾರು ಪಾಸ್ ಮಾಡಿದ್ರು ನಮ್ಮದು ಬಂದು ತುಮಕೂರು ಡಿಸ್ಟ್ರಿಕ್ಟ್ ಮಧುಗಿರಿ ತಾಲೂಕು. ಒಬ್ಬ ಸ್ಟೂಡೆಂಟು ಅಲ್ಲಿಗೆ ಹೋಗಿ ಕಾಲೇಜ್ ಸೇರೋಕ್ಕಾಗಲ್ಲ, ಬಂದು ಗೌರಿಬಿದನೂರಿಗೆ ಬರ್ಬೇಕು ಸರ್. ಬೇರೆ ತಾಲೂಕು ಇಷ್ಟು ವರ್ಷ ಆದರೂ ಒಂದು ಬಸ್ ಕೊಟ್ಟಿಲ್ಲ ಸರ್ ನಮ್ಮ ಮಧುಗಿರಿ ತಾಲೂಕಿಂದ. ಇಲ್ಲ, ಅನುಕೂಲ ಇಲ್ಲ ಸರ್. ಮಧ್ಯ ಒಂದು 2-3 ತಿಂಗಳ ಕಾಲ ಬಿಟ್ಟರು ಅದು ಮತ್ತೆ ನಿಂತೋಯ್ತು. ಬೆಳಗ್ಗೆ ಸುಮಾರು ಒಂದು 40 ಜನ ಎಷ್ಟು ದೂರ ಗೌರಿಬಿದನೂರಲ್ಲಿಂದ? ನಮಗೆ 18 ಕಿಲೋಮೀಟರ್ ಆಗುತ್ತೆ ಸರ್. 18 ಕಿಲೋಮೀಟರ್. ಮಧುಗಿರಿ ನಮಗೆ 30 ಕಿಲೋಮೀಟರ್ ಆಗುತ್ತೆ. ಮಧುಗಿರಿ 30 ಆಗುತ್ತೆ ಸರ್. ಮತ್ತೆ ಗೌರಿಬಿದನೂರೇ ಬೆಟರು. ಅಲ್ಲ ಸರ್, ಅದೇ ಬಸ್ ಇಲ್ಲದೆ ಕಾರಣ ತಾಲೂಕು ಇಟ್ಕೊಟ್ರು ನಮ್ಮ ಮಧುಗಿರಿ. ಗೌರಿಬಿದನೂರು ಹತ್ರ 18 ದೊಡ್ಡದಲ್ಲ. ಹೌದು ಸರ್. ಭಾಳ ಕಡೆ ಗ್ರಾಮೀಣ ಭಾಗದಲ್ಲಿ ಮಕ್ಕಳಷ್ಟು ಹೋಗುತ್ತೆ. 18 ಏನು ದೊಡ್ಡದು ಅಂತ ಅನ್ಕೊಳ್ಳಲ್ಲ ನಾನು. ಆಯ್ತು, ಅದೇನೋ ಒಂದು ಆಗತ್ತೆ, ಓದಲೇಬೇಕು ಅಂತ ಆಸಕ್ತಿ ಇದ್ದವು 18 ಅಲ್ಲ 1800 ಹೋಗ್ಬೇಕು. ಒಳ್ಳೆ ಕತೆ ಆಯ್ತಲ್ಲ. ಚೆನ್ನಾಗಿ ಓದಮ್ಮ. ನಾನು ಹೇಳ್ತೀನಿ ಅವ್ರಿಗೆ ಹೇಳ್ಬಿಟ್ಟು ರೂಮ್ ಕಟ್ಸೋ ವ್ಯವಸ್ಥೆ ಮಾಡೋಣ. ಒಂದು 2-3 ತಿಂಗಳು ಆಗತ್ತೆ, ಅದಾದ್ಮೇಲೆ ನೋಡೋಣ ಏನಾಗತ್ತೆ ಅಂತ.